ನನ್ನ ಕುಟುಂಬದವರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಾಳೆಕಾಯಿ ಕಬಾಬ್. ನೋಡಿ, ನಾನು ಏಲಕ್ಕಿ ಬಾಳೆಕಾಯಿ ತೊಗೊಂಡಿನಿ. ಈ ಬಾಳೆಕಾಯಿನ ಇಷ್ಟು ಬಾಳೆಕಾಯಿ ತೊಗೊಂಡಿನಿ ನಾನು. ಇವನ್ನ ಮ್ಯಾಗಿನ ಸಿಪ್ಪಿ ತೆಗೆದು ಸಣ್ಣಗೆ ಹೆಚ್ಚುಕೊಳ್ಳೋಣ ಬರ್ರಿ. ಈ ರೀತಿಯಾಗಿ ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದು ಮ್ಯಾಲಿನ ಸಿಪ್ಪಿ ಎಲ್ಲ ನೀಟಾಗಿ ತೆಗಿಯೋಣ. ಇವು ನಾವು ಬಾಳೆಕಾಯಿ ಕಬಾಬಿಗೆ ಬಾಳೆಕಾಯಿ ಕಾಯಾಗಿರ್ಬೇಕು. ನೋಡಿ ನಾನೀಗ ಬಾಳೆಕಾಯಿ ಸಿಪ್ಪಿ ಎಲ್ಲ ತೆಗೆದಿಟ್ಕೊಂಡೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕೆ ಬಾಳೆಕಾಯಿನ ನಾವು ಇದನ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಕಬಾಬಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬರ್ರಿ. ನಾನು ಭಾಳಷ್ಟು ಬಾಳೆಕಾಯಿ ಬಜ್ಜಿ ಮಾಡೋದ್ರಿಂದ ಭಾಳಷ್ಟು ಇದು ತೊಗೊಳಕತ್ತೇನೆ. 1 ಕಪ್ ಕಾರ್ನ್ಫ್ಲೋರ್, 1 ಕಪ್ಪು ಮೈದಾ, 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ ಅಚ್ಕಾರದ ಪುಡಿ, 1 ಟೀ ಸ್ಪೂನು ಅಷ್ಟು ಕಾಳುಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನ ಚೆಂದಾಗ ಒಂದ್ಸಲ ಕೈಯಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕ್ಕೊಂತ ಸ್ವಲ್ಪ ನೀರು ಹಾಕ್ಕೊಂತ ಗಟ್ಟಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳೋಣ. ನೋಡಿ, ನಾನು ಯಾವುದೇ ರೀತಿಯಾಗಿ ಫುಡ್ ಕಲರ್ ಗಿಲ್ಲರ್ ಹಾಕ್ಕೊಂಡಿಲ್ಲ. ಈ ರೀತಿಯಾಗಿ ಗಟ್ಟಿ ಕಲಿಸ್ಕೊಂಡ್ಮೇಲೆ ಈಗ ನಾವು ಬಾಳೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾನು ಕೈಲೇ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಕಲಿಸಿದಾದ್ಮೇಲೆ ಒಂದು ಅರ್ಧ ತಾಸು ನೆನೆಯಕ್ಕೆ ಬಿಡೋಣ. ಈ ರೀತಿ ಚೆಂದಾಗಿ ಕಲಿಸಿ ಒಂದು ಅರ್ಧ ತಾಸು ನೆನೆಯಕ್ಕೆ ಬಿಡೋಣ. ಅದೆಲ್ಲ ಉಪ್ಪು ಅದೆಲ್ಲ ಬಾಳೆಕಾಯಿಗೆ ಸೇರ್ಕೋಬೇಕು. ಅರ್ಧ ತಾಸು ನೆನೆಯಕ್ಕೆ ಇಡೋಣ. ಒಂದು ಅರ್ಧ ತಾಸು ನೆನೆಯಕ್ಕೆ ಇಡೋಣ. ಇದನ್ನ ಈಗ ಇದು ನೆಂದಾಗೈತಿ. ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಬರ್ರಿ. ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾದೈತಿ. ನಾವು ಬಾಳೆಕಾಯಿನ ಬಿಟ್ಕೊಳ್ಳೋಣ ಅದ್ರಾಗ.
ಇದು ಮಳೆ ಬಂದಾಗ ಸಂಜೆ ಹೊತ್ನಾಗ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಟೀ ಜೊತೆ, ಇಲ್ಲ ಊಟದ ಜೊತೆ ಆದ್ರೆ ಸೈಡ್ ಡಿಶ್ ಆಗಿ ತಿನ್ಬೋದು. ಈ ಥರ ಕಬಾಬ್ ಮಾಡಿಕೊಟ್ರೆ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಇವೆಲ್ಲ ಒಳಸನ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇವು ಎಣ್ಣೆ ಒಳಗೆ ಮೇಲೆ ಈ ಥರ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಬಾಳೆಕಾಯಿ ಕಬಾಬ್ ಈಗ ರೆಡಿ ಆಗೈತಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಾಳೆಕಾಯಿ ಕಬಾಬ್ ರೆಡಿಯಾಗಿದೆ. ನಾನು ಒಂದು ಬೌಲಿಗೆ ಸರ್ವ್ ನೋಡಿ ಬಾಳೆಕಾಯಿ ಕಬಾಬ್ ರೆಡಿಯಾಗೈತಿ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.